ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಅಂತ ಹೇಳಿ ನೆನಪಾದ ಕೂಡಲೇ ಮೊದಲು ನೆನಪಾಗೋ ರೆಸಿಪಿನ ರೊಟ್ಟಿ ಮುಟಿಗ್ರಿ. ಅವ್ವ ಮಾಡಿದ ರೊಟ್ಟಿ ಮುಟಿಗಿ ತಿನ್ಬೇಕಂದ್ರೆ ಅದಕ್ಕೂ ಪುಣ್ಯ ಮಾಡಿರ್ಬೇಕ್ರಿ. ಇವತ್ತಿನ ಲಾಗ್ ಒಳಗೆ ನಮ್ಮ ಅವ್ವ ನೋಡ್ರಿ 2 ಥರ ರೊಟ್ಟಿ ಮುಟ್ಗಿ ಮಾಡೇ ತೋರ್ಸ್ಯಾರು. ಸಣ್ಣ ಮಕ್ಕಳಿಗೆ ಯಾವ ರೀತಿ ಮತ್ತು ದೊಡ್ಡವ್ರಿಗೆ ಯಾವ ರೀತಿ ಅಂತ ಹೇಳಿ 2 ಥರ ರೊಟ್ಟಿ ಮುಟ್ಗಿ ಮಾಡ್ಯಾರು. ಮಿಸ್ ಮಾಡ್ಲಾರ್ದ ಕೊನೆ ತನಕ ಇವತ್ತಿನ ಲಾಗ್ ನೋಡ್ರಿ. ನೀವು ರೊಟ್ಟಿ ಮುಟ್ಗಿ ನಿಮ್ಮ ಅವ್ವಾರ ಕಡೆ ಮಾಡಿಸ್ಕೊಂಡ ತಿನ್ರಿ. ಮತ್ತು ನಮ್ಮ ರೆಸಿಪಿ ಯಾವ ರೀತಿ ಆಗೈತೆ ಅನ್ನೋದು ನಮ್ಗೆ ಕಮೆಂಟ್ ಒಳಗೆ ತಿಳಿಸ್ರಿ. ನೋಡ್ರಿ ಇವಾಗ ನೆಕ್ಸ್ಟ್ ನಮ್ಮ ಮಮ್ಮಿ ಹೇಳ್ತಾರ ನೋಡ್ರಿ ರೊಟ್ಟಿ ಮುಟ್ಗಿ ಯಾವ ರೀತಿ ಮಾಡೋದಂತ ಹೇಳಿ. ಇಲ್ಲಿ ರೊಟ್ಟಿ ಮುಟಿಗೆ ಮಾಡೋದು ತೋರ್ಸಾಕ್ತೀವ್ರಿ. ರೊಟ್ಟಿ ಮಾಡಿ ಮುಟಿಗೆ ಮಾಡಿ ತೋರಿಸ್ತೀವ್ರಿ ಇವತ್ತಿನ ವಿಡಿಯೋಕ್ರಿ. ಒಂದ ವಿಡಿಯೋ ಒಳಗೆ 2 ಥರ ಮುಟಿಗೆ ಮಾಡಿ ತೋರಿಸ್ತೀವ್ರಿ. ಈಗ ನೋಡ್ರಿ ಇಲ್ಲಿ ಜೀರಿಗೆ ಇದಾವ್ರಿ. ಇವು ಇಲ್ಲಿ ಜೀರಿಗೆ ಹಾಕೊಂಡಿವಿ ನೋಡ್ರಿ. ಕುಟ್ಟು ಕಲ್ಲೊಳಗೆ ಜೀರಿಗೆ ಬೆಳ್ಳುಳ್ಳಿ ಶೇರೆನ ಕುಟ್ತೀವ್ರಿ ಎರಡು. ಈಗ ನೋಡ್ರಿ ಈ ರೀತಿ ಸಣ್ಣ ಕುಟ್ಕೋತೀವ್ರಿ. ಇದನ್ನು ಕುಟ್ಕೊಂಡು ಕೆಸಿಂದ ರೊಟ್ಟಿಗೆ ಹಂಚಿಡ್ತೀವ್ರಿ. ಇದನ್ನು ರೆಡಿ ಮಾಡ್ಕೊಂತೀವಿ ಅಂದ್ರನ ಗಾವ್ ಆಕತ್ರಿ. ರೊಟ್ಟಿ ಹೆಂಗೆ ಮಾಡ್ತೀವಲ್ಲ ಹಂಗೆ ತಗೊಂಡು ಮುಟ್ಟಿಗೆ ಮಾಡಕ್ಕೆ ಚಲೋ ಆಕತ್ರಿ. ಅದ್ರ ದಶಿಂದ ಇಲ್ಲಿ ಏನೈತಿ ಈ ರೀತಿ ಸಣ್ಣ ಕುಟ್ಕೋಬೇಕು ನೋಡ್ರಿ. ಇದನ್ನು ಒಂದು ಸ್ವಲ್ಪ ಜೀರಿಗೆ ಎಷ್ಟು ಹೆಚ್ಚು ಹಾಕ್ತೈತ್ರಲ್ಲ ಮುಟ್ಟಿಗೆ ರುಚಿ ಹಾಕವ್ರಿ. ತಿಂದ್ರೆ ಬಾಯಿ ಸ್ವಚ್ಛ ಆಕತ್ರಿ ರೊಟ್ಟಿ ಮುಟ್ಟಿಗೆ. ಈಗ ನೋಡ್ರಿ ಈ ರೀತಿ ಇಷ್ಟು ಸಣ್ಣ ಆದ್ರೆ ಸಾಕ್ರಿ. ಭಾಳ ಅತಿಶಿ ಏನು ಸಣ್ಣ ಬೇಡ. ಇಷ್ಟಿತ್ತಂದ್ರೆ ತೆಗೆದಿಟ್ಕೊಂಡು ಬಿಡುದ್ರಿ ಇದನ್ನು ಎತ್ತೆ. ನೋಡ್ರಿ ಈಗ ನೋಡ್ರಿ ಇಲ್ಲಿ ಹಿಟ್ಟು ತೊಗೊಂಡಿವ್ರಿ ರೊಟ್ಟಿ ಮಾಡೋದಕ್ಕೆ. ಅದಕ್ಕೆ ಏನೈತಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀವಿ ನೋಡ್ರಿ. ಇಷ್ಟು ಹಾಕಿ ಕೆಸಿಂದ ಇದಕ್ಕೇನು ಬಿಸಿ ನೀರು ಹಾಕೊಂಡಿಲ್ರಿ ನಾವು. ಈಗೇನೈತಿ ಇದನ್ನು ಹಂಗೆ ನಾದ್ಕೋತೀವ್ರಿ. ಯಾಕಂದ್ರೆ ಹಿಟ್ಟು ಭಾಳ ಜಿಗಟ್ಟೈತ್ರಿ ಇದು. ಅದರ ದಶಿಂದ ಏನೈತಿ ನಾವು ಹಂಗೆ ನಾದ್ಕೋತೀವ್ರಿ. ನೋಡ್ರಿ ಈ ರೀತಿ ಭಾರ ಹಾಕಿ ಈಗ ನಾವು ಸ್ವಲ್ಪ ಈಗಿನವರು ರೊಟ್ಟಿಗೆ ಜಿಗಟ್ ಹಾಕಿ ರೊಟ್ಟಿ ಮಾಡ್ತೀವ್ರಿ. ಪೈಲಾದ ಮಂದಿ ಒಟ್ಟ ಜಿಗಟ್ ಹಾಕ್ತಿರ್ಕಿಲ್ರತ್ರಿ. ಉಪ್ಪ ಬೇಕಾದ್ರೆ ಹಂಗೆ ಹಾಕೊಳ್ದು. ಇದೇನು ನೀರು ಹಚ್ಚಾಕೆ ತೊಗೋತೀವ್ರಿ ಹಿಟ್ಟಿನ ನೀರು. ಇದ್ರೊಳಗೆ ಉಪ್ಪು ಹಾಕೊಂಡು ರೊಟ್ಟಿ ಬಡ್ದು ಹಾಕಿಂದ ಅಷ್ಟ ರುಚಿ ಆತ್ರಿ. ಹಿಟ್ಟಿಗೆ ಹಾಕತ್ತಿರ್ಕಿಲ್ಲತ್ತ ಅಂದ್ರೆ ನಮ್ಮ ಅಜ್ಜಿ ಹೇಳ್ತಿಡ್ರಿ ಇದನ್ನು. ಈಗ ಏನು ಸಿಕ್ಕಂಗೆ ಜಿಗಟ್ ಹಾಕಿ ಚಂದ್ರ ರೊಟ್ಟಿ ಬಡಿತಾವು. ನಾವು ಪೈಲಾದವ್ರು ಹಂಗೆ ಮಾಡ್ತಿದ್ವಿ ನಮ್ಮ ಅಜ್ಜಿ ಹೇಳ್ತಿಡ್ರಿ. ಅದಕ್ಕೆ ಗೊತ್ತು ನಮ್ಗರ ಏನು. ಇವತ್ತು ನಾವು ಏನು ಮಾಡಿವಪ್ಪ ಅಂದ್ರೆ ಹಿಟ್ಟು ಭಾಳ ಜಿಗಟ್ ಐತ್ರಿ ಇದು. ಅದ್ರ ದಶಿಂದ ನಾವು ಜಿಗಟ್ ಹಾಕಿಲ್ರಿ. ನೋಡ್ರಿ ಈಗ ಈ ರೀತಿ ತಂಪು ನೀರು ಹಾಕೊಂಡನ ನಾದ್ಕೊಂಡಿವ್ರಿ. ನೋಡ್ರಿ ಈ ರೀತಿ ಚರ ಎಡ್ಡು ಕೈಲೇ ಭಾರ ಹಾಕಿ ನಾದ್ಕೊಂಡಿವಿ ಅಂದ್ರೆ ತಾನ ರುಚಿ ಹಾಕವ್ರಿ ರೊಟ್ಟಿ. ನೋಡ್ರಿ ನಾವು ಕಂಪಲ್ಸರಿ ಮತ್ತು ಜಿಗಟ್ ಹಾಕಿ ರೊಟ್ಟಿ ಮಾಡ್ತೀವ್ರಿ. ಯಾಕಂದ್ರೆ ಈ ಜಿಗಟ್ ಐತಪ್ಪ ಅನ್ನೋ ಕಾರಣಕ್ಕೆ ಹಾಕಿಲ್ಲ ನಾವು. ನೋಡ್ರಿ ಈಗ ಈ ರೀತಿ ತಣ್ಣೀರು ತುಪ್ತಗೊಂಡು ನಾದ್ಕೋದು ನೋಡ್ರಿ. ನಾವು ನುಸ್ತಾ ರೊಟ್ಟಿ ಮುಟ್ಟಿಗೆ ಮಾಡೋದು ಕಷ್ಟ. ಇದನ್ನು ಈಗ ಹಿಟ್ಟು ನಾದ್ಕೊಂಡಿವ್ರಿ. ನಮ್ಮಲ್ಲಿ ಒಂದಿಟ ಜಾಸ್ತಿ ರೀ ರೊಟ್ಟಿ ಮುಟ್ಟಿಗೆ ತಿನ್ನೋದು. ರೊಟ್ಟಿ ಮಾಡಕ್ಕೆ ಹಚ್ಚಿದ್ವಿ ಅಂದ್ರೆ 1 ರೊಟ್ಟಿ ಅದು ಅಂದ್ರೆ ನನಗೊಂದು ಮುಟ್ಟಿಗೆ ಮಾಡಿಕೊಡು ನಿನಗೊಂದು ಮುಟ್ಟಿಗೆ ಮಾಡಿಕೊಡು ಅಂತ ಹೇಳಿ ಬರತ್ತಾರ್ರಿ ಮಕ್ಕಳು. ಕಂಪಲ್ಸರಿ ಮಾಡ್ತೀವ್ರಿ ನಾವು. ಹಿಟ್ಟಿನ ಅರ್ಬಿ ತಾತಂಗೆ ಎಲ್ಲಿದ ಇಟ್ಕೊಂಡು ಬಿಡೋದ್ರಿ. ಇಟ್ಕೊಂಡು ಕೆಸಿಂದ ಏನೈತಿ ನೋಡ್ರಿ ಈಗ ಇದಕ್ಕೆ ನೋಡ್ರಿ ರೊಟ್ಟಿ ಮುಟ್ಟಿಗೆ ಮಾಡಬೇಕಾದ್ರೆ ಈ ರೀತಿ ದಪ್ಪ ತಗೋಬೇಕ್ರಿ. ಅಂದ್ರೆ ಒಂದಿಷ್ಟು ಕೊಂಡ ರೊಟ್ಟಿ ಮುಟ್ಟಿಗೆ ಆಕೈತ್ರಿ ಇದು. ನಮ್ಮ ಕಡೆ ಜಾಸ್ತಿ ರೊಟ್ಟಿ ಮುಟ್ಟಿಗೆ ಅತ್ತಾರ್ರಿ. ಒಂದೊಂದು ಕಡೆ ಸೈಡ್ ಏನೈತಿ ರೊಟ್ಟಿ ಉಂಡಿ ಹಿಂಗೆ ಈ ರೀತಿ ಕರಿತಾರ್ರಿ. ಹಿಂಗೆ ನೋಡ್ರಿ ಇದನ್ನ ಭಾಳ
ಜಾಸ್ತಿನೂ ಮಾಡಬಾರ್ದು ರೀ. ರೊಟ್ಟಿ ಇದನ್ನ ದಿಪ್ಪ ಇಡಬೇಕು ರೀ. ನೋಡ್ರಿ ಈಗ ಇಷ್ಟು ದೊಡ್ಡದಾತಂದ್ರೆ ಒಂದು ಸ್ವಲ್ಪ ಬೇಕಾದ್ರೆ ಹಿಟ್ಟು ಹಾಕೊಳ್ಳೋದು, ಬ್ಯಾಡ ಅಂದ್ರೆ ಏನೈತಿ ಈ ರೀತಿ ಎರಡು ಕೈಗೆ ಬಡ್ಕೋತ ಹೋಗೋದ್ರಿ. ತಿಂದು ರೊಟ್ಟಿ ಜೊತೆ ಮಾಡಂಗಿಲ್ಲ ನೋಡ್ರಿ. ಇಷ್ಟು ಆತಂದ್ರೆ ಮುಗಿತ್ರಿ. ಇದು ಭಾಳ ದೊಡ್ಡ ಮಾಡಂಗಿಲ್ಲ ರೀ. ಇದನ್ನ ನೋಡ್ರಿ ಇಷ್ಟು ದಿಪ್ಪ ಇರ್ಬೇಕ್ರಿ. ಇದು ಎಷ್ಟು ದಿಪ್ಪ ಅಂದ್ರೆ ಇಲ್ಲಿ ತೋರಿಸ್ತೀವಿ ನೋಡ್ರಿ. ಈಗ ಇಷ್ಟು ದಿಪ್ಪ ಇರ್ಬೇಕ್ರಿ. ನೋಡ್ರಿ ಈಗ ಇದನ್ನ ಓದಿಲ್ಲಿ ತವಾಕ್ ಹಾಕ್ತೀವ್ರಿ. ನೋಡ್ರಿ ಈ ರೀತಿ ಚಂದಂಗೆ ನೀರು ಹಚ್ಕೋಬೇಕ್ರಿ. ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿದ್ವಿ ಅಂದ್ರೆ ಹಿಂಗೆ ರೊಟ್ಟಿ ತಿರುಗ್ತಾವ್ರಿ. ಇವು ತೆವಿಗೆ ಅಂಟ್ಕೊಳ್ಳಂಗಿಲ್ಲ. ಇದನ್ನ ತಿರುವಿ ಹಾಕ್ತೀವ್ರಿ. ಈ ರೀತಿ ಅಂದ್ರೆ ಎದಕ್ಕೆ ಈ ರೀತಿ ಇದನ್ನ ಮಾಡೋದಂದ್ರೆ ಒಂದು ಸ್ವಲ್ಪ ದಿಪ್ಪ ಇರ್ತೈತಿರ್ಲಿ, ಆ ಕಾರಣಕ್ಕೆ ಇದನ್ನೊಂದಿಟ ಈ ರೀತಿ ಬೇಯಿಸ್ಕೋದ್ರಿ. ಈಗಂತೂ ಇದು ರೆಡಿ ಆತ್ರಿ. ಅಂತ ತಕ್ಕೋತೀವಿ. ಇಲ್ಲಿ ರೊಟ್ಟಿ ಬಿಟ್ಟಾಕ ಉಗಿತೀವಿ ನೋಡ್ರಿ. ಈಗ ನೋಡ್ರಿ ಇಲ್ಲಿ ಪೈಲಾದ ಮಂದಿ ಸಣ್ಣ ಮಕ್ಕಳಿಗೆ ಈ ರೀತಿ ಉಪ್ಪಿನಕಾಯಿ ರಸ ಹಿಂಗೆ ರೊಟ್ಟಿ ತುಂಬ ಸವರಿ ಅದಕ್ಕೊಂದು ಸ್ವಲ್ಪ ಉಪ್ಪ ಬೆಳ್ಳುಳ್ಳಿ ಹಾಕಿ ಕೆಸಿಂದ ಮುಟ್ಗಿ ಹಿಂಗೆ ಕೈ ಒಳಗೆ ಹಿಚ್ಚಿಕೆ ಕೊಟ್ಟು ಬಿಡ್ತಿದ್ರಿ. ಇವತ್ತು ನಾವು ಅದನ್ನು ಒಂಥರ ತೋರಿಸಿವ್ರಿ, ಮತ್ತು ಇನ್ನೂ ಒಂಥರ ತೋರಿಸಿವ್ರಿ. ಈಗ ನೋಡ್ರಿ ಇಲ್ಲಿ ಬೆಳ್ಳುಳ್ಳಿ ಜೀರಿಗೆ ಹಾಕಿದೀವಿ, ಇಲ್ಲೊಂದು ಈಟ ಕೊತ್ತಂಬರಿ ಹಾಕಿದೀವಿ ರೀ. ಇದಕ್ಕೆ ಏನೈತಿ ಎಣ್ಣೆ ಭಾಳ ಹಾಕುವಂಗಿಲ್ಲ ರೀ, ಸ್ವಲ್ಪ ಹಾಕೋದ್ರಿ ಇದಕ್ಕೆ. ನೋಡ್ರಿ ಈಗ ಇಷ್ಟು ಹಾಕಿದ್ದಿಂದ ಏನೈತಿ ಈಗ ಈ ರೀತಿ ಸವರಾಡ್ಕೊಂಡು ಬಿಡುದ್ರಿ. ಇದನ್ನು ರೊಟ್ಟಿ ತುಂಬ ಭಾಳ ಜಾಸ್ತಿನೂ ಹಾಕ್ಬಾರ್ದ್ರಿ, ಹುಳಿ ಹುಳಿ ಹೆಚ್ಚಾಕತಿ. ಹಿಂಗೆ ಮಾಡಿ ಕೆಸಿಂದ ಮುಚ್ಚಿ ಈ ರೀತಿ ಹೆಚ್ಚಿಕೋದು ನೋಡ್ರಿ. ಇಲ್ಲಿ ಇದಕ್ಕೇನ ಕುಟ್ಟು ಕಲ್ಲನ ಬೇಕನ್ನಂಗಿಲ್ಲ ರೀ. ಇಷ್ಟು ಮಾಡಿ ಬಿಟ್ರೆ ಮುಗೀತ್ರಿ ಇದು. ನೋಡ್ರಿ ಈಗ ಇವೆಲ್ಲ ಹಿಂಗೆ ಹಳಿ ಕಾಲದ ರೆಸಿಪಿಗಳು ಮರಿ ಹಾಕೋತ ಹೊಂಟಾವ್ರಿ. ಈ ರೀತಿ ಆಗಾಗ ಮಾಡ್ಕೊಂಡು ತಿಂದು ನಾವು ಒಂದು ಸ್ವಲ್ಪ ನೆನಪಿಟ್ಕೋಬೇಕ್ರಿ. ಯಾಕಂದ್ರೆ ನಮ್ಮ ಅಜ್ಜಿಗಳು ಕೈಯಾಗಿನ ತಿಂದದ್ದು ನೆನಪು ರೀ ನಮಗೂ ಇವು. ನೋಡ್ರಿ ಈಗ ಯಾವ ರೀತಿ ಆತನ್ನು ತೋರಿಸ್ತೀವಿ ನಿಮಗೆ. ನೋಡ್ರಿ ಈ ರೀತಿ ಹಿಂಗೆ ತೆಗೆದು ಹಿಂಗೆ ಕೂಡಿಸಿ ಕೆಸಿಂದ ಹಿಂಗೆ ಮಾಡ್ಕೋದ್ರಿ ಇದನ್ನು. ನೋಡ್ರಿ ಇಲ್ಲಿ ಯಾವ ರೀತಿ ಕಾಣಕತ್ತೈತಿ ಅನ್ನೋದು ತೋರಿಸ್ತೀವಿ ನಿಮಗೆ. ಇಷ್ಟು ಆತಂದ್ರೆ ಇನ್ನು ಈಗ ಈಗಿನವ್ರು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಾಡ್ತೀವಿ ರೀ. ಪೈಲಾನ ಮಂದಿ ಬರೀ ಬೆಣ್ಣೆ ಮತ್ತು ತುಪ್ಪ ಹಾಕ್ಯಾಕಿನ ರೊಟ್ಟಿ ಮುಟ್ಟಿಗೆ ತಿಂತಿದ್ರಿ ರೀ. ಇಲ್ಲಿ ನೋಡ್ರಿ ಯಾವ ರೀತಿ ಆಗೈತೆ ಅನ್ನೋದು. ಇಷ್ಟು ಮಿದುನೂ ಆಗೈತೆ ರೀ ಇದು. ಅಗ್ದಿ ಹಿಂಗೆ ಮಿದು ಆಗ್ಬೇಕ್ರಿ ಇದು ರೊಟ್ಟಿ ಮುಟ್ಟಿಗೆ ಅಂದ್ರೆ. ನೋಡ್ರಿ ಈಗ ಇದಂತೂ ರೆಡಿ ಆಯ್ತು. ಇಲ್ಲಿ ಇನ್ನೊಂದು ಮಾಡೋದು ತೋರಿಸ್ತೀವಿ ರೀ. ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದು ಇಲ್ಲಿ ಇನ್ನೊಂದು ಮಾಡ್ತೀವಿ ನೋಡ್ರಿ. ಇದನ್ನ ಏನೈತಿ ಅನ್ಕ ಇಲ್ಲಿ ತೆಗೆದಿಡೋಣ್ರಿ. ಇಲ್ಲಿ ನೋಡ್ರಿ ಬೆಳ್ಳುಳ್ಳಿ ಜೀರಿಗೆ ಐತ್ರಿ ಇದು ಇಷ್ಟುಕೊಂಡ. ಇದಕ್ಕೆ ಏನೈತಿ ಮಸಾಲೆ ಖಾರ ಹಾಕೋದ್ರಿ. ನೋಡ್ರಿ ಈಗ ಈ ರೀತಿ ಮಸಾಲೆ ಖಾರ ಹಾಕಿ ಬೆಳ್ಳುಳ್ಳಿ ಜೀರಿಗೆ ಬೈತುಂಬ ಹಾಕಿ ಕಿಸಿಂದ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ದೊಡ್ಡವ್ರಿಗಿಂತ ಒಂದು 2 ಮುಟ್ಟಿಗೆ ಮಾಡಿ ಕೊಟ್ಟಿವಿ ತಿಳ್ಕೊರಿ. ಅಗ್ದಿ ಮಸ್ತ್ ಆಕತ್ರಿ. ಇದಕ್ಕೆ ಏನೈತಿ ಎಣ್ಣೆ ಒಂದು ಈಟ್ ಹೆಚ್ಚು ಹಾಕೋದ್ರಿ ಇದಕ್ಕೆ. ನೋಡ್ರಿ ಇಲ್ಲಿ ಇಷ್ಟ ಆತಂದ್ರೆ ಮುಗೀತು ನೋಡ್ರಿ. ಇದನ್ನು ಇಷ್ಟು ತೊಗೊಂಡು ಕೆಸಿಂದ ಹಿಂಗೆ ಸವರಾಡಿ ನೋಡ್ರಿ. ಇಷ್ಟ ಆತಂದ್ರೆ ಹಿಂಗೆ ತೊಗೊಳ್ದೈತಿ ಈ ರೀತಿ ಚೂಚುದ್ರಿ ಕೈಲಿ. ಅದಕ್ಕೆ ಉಪ್ಪಿನಕಾಯಿ ರಸ ಇರ್ತೈತೆ ರೀ, ಅದ್ರ ದಶಿಂದ ಅದು ಒಂದು ಈಟ ಅದಕ್ಕೇನು ಎಣ್ಣೆ ಹಾಕಂಗಿಲ್ಲ ರೀ ಹೆಚ್ಚ. ಇದಕ್ಕೇನೈತಿ
ಈ ರೀತಿ ಹಾಕೊಂಡ ರೊಟ್ಟಿ ಮುಟ್ಟಿಗೆ ಮಾಡ್ಕೊಂಡು ತಿಂತೀವಿ ಅಂತ ತಿಳ್ಕೊರಿ. ಒಬ್ಬೊಬ್ರು ಏನು ಮಾಡ್ತಾರ್ರಿ, ಈ ರೀತಿ ರೊಟ್ಟಿ ಮುಟ್ಟಿಗೆ ಮಾಡ್ಕೊಂಡು ಕೆಸಿಂದ ಮೊಸರು ಒಳಗೆ ಎದ್ಕೊಂಡು ತಿಂತಾರ್ರಿ. ಭಾಳ ಅಂದ್ರೆ ಭಾಳ ರುಚಿ ಹತ್ತತ್ರಿ ಅದು ಒಂಥರ. ಈಗ ನೋಡ್ರಿ ಇಲ್ಲಿ ಇದು ಒಂದು ರೆಡಿ ಆಯ್ತು ನೋಡ್ರಿ. ಈ ರೀತಿ ಚಂದಂಗೆ ಕೂಡಿಸ್ಕೋಬೇಕ್ರಿ. ಕೂಡಿಸ್ಕೊಂಡು ಕೆಸಿಂದ ಏನೈತಿ ಕೊಟ್ಟಿವಿ ಅಂತ ತಿಳ್ಕೊರಿ, ಅಗ್ದಿ ಫಸ್ಟ್ ಕ್ಲಾಸ್ ಆಕತ್ರಿ. ನೋಡ್ರಿ ಇಲ್ಲಿ ನೋಡಾಕನ ಕಲರ್ ಭಾಳ ಆಗೈತ್ರಿ. ಖಾರ ಬ್ಯಾಡಗಿ ಮೆಣಸಿನ್ಕಾಯಿ ಐತ್ರಿ ಇದು. ಇಷ್ಟೇ ಖಾರ ಹಾಕಿದ್ರೆ ಅನ್ಕೋಬೇಡ್ರಿ, ಯಾಕಂದ್ರೆ ಖಾರ ಭಾಳ ಕೆಂಪು ಐತ್ರಿ ನಮ್ಮದು. ನೋಡ್ರಿ ಈಗ ಎರಡು ಶೇರಿನ ಇಲ್ಲಿ ಹಿಡ್ದೀವಿ ನೋಡ್ರಿ. ಇದು ಸಣ್ಣ ಮಕ್ಕಳಿಗೆ ರೀ. ಇದೇನೈತಿ ಖಾರ ಜಾಸ್ತಿ ಹಾಕಿ ಮಾಡಿರ್ಲಿ, ದೊಡ್ಡವ್ರು ತಿನ್ಬೋದು ನೋಡ್ರಿ. ಹೆಂಗೆ ನಿಮಗೆ ಯಾವ ಮುಟ್ಟಿಗೆ ಇಷ್ಟ ಆಕತ್ರಿಲ್ಲ, ವೈಟ್ ಮುಟ್ಟಿಗೆ ಇಷ್ಟ ಆಗೈತಿ ಏನು ಕೆಂಪು ಕಲರ್ ಮುಟ್ಟಿಗೆ ಇಷ್ಟ ಆಗೈತೆ ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ, ಯಾವ ಮುಟ್ಟಿಗೆ ಇಷ್ಟ ಅನ್ನೋದು. ಇದಂತರೂ ಸಣ್ಣ ಮಕ್ಕಳಂತರೂ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಿರ್ತಾರ್ರಿ ಇದನ್ನ ಏನೈತಿ ದೊಡ್ಡವ್ರಿಗೆ ನೆಗಡಿ ಉಗುಳ ನೆಗಡಿ ಜಿಡ್ಡು ಬಂದಾಗ ಈ ರೀತಿ ರೊಟ್ಟಿ ಮುಟ್ಟಿಗೆ ಮಾಡಿಕೊಟ್ರೆ ಬಾಯಿ ಅಗ್ದಿ ಸ್ವಚ್ಛ ಆಗಿಬಿಡ್ತೈತ್ರಿ. ಅಷ್ಟು ಮಸ್ತ್ ರೀ ಇದು ಒಂಥರ. ಇವೆಲ್ಲ ಹಳೆ ಕಾಲದ ರೆಸಿಪಿಗಳು ನಾವು ಒಂದೊಂದಾಗೆ ನಿಮ್ಮ ಮುಂದೆ ತರಾಕತ್ತೀವ್ರಿ. ಅಮ್ಮನ ಅಡುಗೆ ಚಾನಲ್ನಾಗ ಈಗಾಗಲೇ ನಾವು ಭಾಳ ಥರ ಹಾಕಿವ್ರಿ. ಒಂದ್ಸಲ ಹೋಗಿ ನೋಡ್ಕೊಂಬರ್ರಿ ಹೊಸಬ್ರಾಗಿದ್ರೆ. ಈಗ ನೋಡ್ರಿ ಇಲ್ಲಿ ಈ ರೀತಿ ಕಾಣಕತ್ತೇವ್ರಿ. ನೋಡ್ರಿ ಮುಟ್ಟಿಗೆ ಅಂತೂ ರೆಡಿ ಆದು. ಹೆಂಗಾಗ್ಯಾವ ಅನ್ನೋದು ನೋಡೋನು ಬರ್ರಿ, ಅಷ್ಟರು ಸೇರಿ ತಿನ್ನೋಣ್ರಿ. ನೋಡ್ರಿ ನಾನು ಭಾಳ ದಿವಸ ತಿಂದಿಲ್ರಿ, ಇದನ್ನ ತಿಂದು ನೋಡ್ತೀನಿ ರೀ. ಖಾರದ ಮುಟ್ಟಿಗೆಕ್ಕಿಂತಲೂ ಖಾರದ ಮುಟ್ಟಿಗೆ ಮೇಲೆ ತಿನ್ನತ್ತೀವ್ರಿ ನಾವು. ಇದು ಉಪ್ಪಿನಕಾಯಿ ಹಾಕಿದ್ದು ನೋಡೋಣ್ರಿ ಹೆಂಗಾಗೈತಿ. ಮಸ್ತ್ ಆಗೈತ್ರಿ, ಯಾಕಂದ್ರೆ ಚಿಕನಿಕಾಯಿದು ರಸಾರಿ ಅದು, ಅದರಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತತ್ರಿ. ಈ ವಿಡಿಯೋ ನಿಮ್ಗೆ ರೊಟ್ಟಿ ಮುಟ್ಟಿಗೆ ಮಾಡೋದು ಇಷ್ಟ ಆಗೈತೆ ಅನ್ಕೋತೇನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.